ನಮಸ್ಕಾರ ಸ್ನೇಹಿತರೆ, ನಾನು ಬಸವರಾಜ್ ಅಂತ ಯೂನಿಕ್ ಎಫೆಕ್ಟ್ ಸೆಂಟರ್ ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಂದರೆ ಹೇರ್ ಸಿರಮ್ ಬಗ್ಗೆ ಮಾತಾಡ್ತಿದ್ವಿ. ಅಂದರೆ ಹೇರ್ ಪ್ಯಾಚ್ ಯಾರು ಯೂಸ್ ಮಾಡ್ತೀರಿ, ಹೇರ್ ಸಿರಮ್ ಯಾವ ಥರ ಯೂಸ್ ಮಾಡೋದು, ಯಾವ ಕಂಪ್ನಿಯಿಂದ ಯೂಸ್ ಮಾಡೋದು, ಯಾವ ಥರ ಯೂಸ್ ಮಾಡಿದರೆ ನಿಮಗೆ ಸೊ ಲಾಂಗ್ ಲಾಸ್ಟಿಂಗ್ ಅಂದರೆ ಬೆಳಗ್ಗೆ ಹಚ್ಚಿದರೆ ಸೊ ಈವ್ನಿಂಗ್ವರೆಗೂ ಇರತ್ತೆ ಅಂತ. ಸೊ ಕೆಲವೊಂದು ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸೊ ಈಗ ಲಿವಾನ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ಸ್ಟ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ 1 ಅವರ್ ಒಳಗಡೆ ಅದು ಡ್ರೈ ಆಗ್ತಿದೆ, ಮತ್ತೆ ಹೇರ್ ಡ್ರೈ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಅದರ ಒಂದು ಹೇರ್ ಸಿರಮ್ ಇದ್ದರೆ ನಮಗೆ ರೆಫರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಈಗ ತುಂಬ ಜನ ಯೂಸ್ ಮಾಡ್ತಾರೆ ಹೇರ್ ಪ್ಯಾಚು, ವರ್ಲ್ಡಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಈಗ ಕೆಲವೊಂದಿಷ್ಟು ಕಂಪ್ನಿಗಳು ಬಂದಿದ್ದಾವೆ ಹೇರ್ ಸಿರಮ್, ಅಂದರೆ ಹೇರ್ ಪ್ಯಾಚಿಗೋಸ್ಕರನೇ ಯೂಸ್ ಮಾಡುವಂಥ ಕೆಲವೊಂದಿಷ್ಟು ಹೇರ್ ಸಿರಮ್ ಕಂಪ್ನಿಗಳು ಬಂದಿದೆ. ಸೊ ಅದರಲ್ಲಿ ನಾನು ಚೂಸ್ ಮಾಡ್ಕೊಂಡಿರೋದು ಇದು ನೋಡಿ, ಫಜಿಲಾ ಅಂತ, ಫಜಿಲಾ ಹೇರ್ ಸಿರಮ್ ಅಂತ. ಇದು ಪರ್ಟಿಕ್ಯುಲರಾಗಿ ಹೇರ್ ಪ್ಯಾಚಿಗೋಸ್ಕರ ಅಂತಾನೆ ಹೇರ್ ಸಿರಮ್ನ ರೆಡಿ ಮಾಡಿದ್ದಾರೆ. ಸೊ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಮೀನ್ಸ್ ಅಂದರೆ ನಮ್ಮ ಕಡೆ ಬರುವಂಥ ಕಸ್ಟಮರ್ಗೆ ತುಂಬ ಜನರಿಗೆ ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಹಾಗೆ ರೆಫರ್ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ರಿಸಲ್ಟ್ ಬಂದಿದೆ. ಸೊ ದ್ಯಾಟ್ಸ್ ಅ ರೀಸನ್ ನಾನು ಎಲ್ಲರಿಗೂ ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಬಟ್ ಇದು ನಾನು ಯಾವುದೇ ರೀತಿ ಸ್ಪಾನ್ಸರ್ಡ್ ಆ್ಯಡ್ ಆಗಲಿ, ಬ್ರ್ಯಾಂಡ್ ಪ್ರಮೋಷನ್ ಆಗಲಿ ಯಾವುದೂ ಮಾಡ್ತಾ ಇಲ್ಲ. ಸೊ ಇದು ಖುದ್ದಾಗಿ ನನಗೆ ಇಷ್ಟ ಆಗಿದೆ, ಈ ಬ್ರ್ಯಾಂಡು ನನಗೆ ಇಷ್ಟ ಆಗಿದೆ. ದ್ಯಾಟ್ಸ್ ಅ ರೀಸನ್ ನಿಮ್ಗೆಲ್ಲರಿಗೂ ಯೂಸ್ ಮಾಡಂತ ಹೇಳ್ತಿದ್ದೀನಿ. ಯೂಸ್ ಮಾಡೋದನ್ನು ಯಾವ ಥರ ಅಂತ ನಿಮ್ಗೆ ಹೀಗೆ ಹೇಳ್ಕೊಡ್ತೀನಿ. ತರಗಿದ್ದ ಹೇರ್ ಸಿರಮ್ನ ಯಾವ ಥರ ಯೂಸ್ ಮಾಡುವಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟು ಹೇರ್ ಸ್ಪ್ರೇ ಮಾಡಿ, ನಿಮ್ಮ ಹೇರ್ಸ್ಗೆ ಸ್ವಲ್ಪ ಹೇರ್ ಸ್ಪ್ರೇ ಮಾಡಿದರೆ ಸೊ ಚೆನ್ನಾಗಿರುತ್ತೆ. ಅದನ್ನು ಆದಮೇಲೆ ನೀವು ಇದನ್ನು ಸಿರಮ್ನ ಯೂಸ್ ಮಾಡಿ. ಸೊ 2 ಡ್ರಾಪ್ಸು, 2ರಿಂದ 3 ಡ್ರಾಪ್ಸು ಈ ಥರ ನೀವು ಆಯಿಲ್ನ ಅಪ್ಲೈ ಮಾಡ್ತಿರಲ್ಲ ಆ ಥರ ಮಾಡ್ಬಿಟ್ಟು ಹೇರ್ಸ್ಗೆ ಎಲ್ಲ ಕಡೆಯಿಂದ ಈ ಥರ ಎಲ್ಲ ಕಡೆಯಿಂದ ನೀವು ಈ ಥರ ಅಪ್ಲೈ ಮಾಡಿದರೆ ಸೊ ನಿಮಗೆ ಮಾರ್ನಿಂಗ್ ಮಾಡಿದರೆ ಈವ್ನಿಂಗ್ ಅಂದರೆ ನೆಕ್ಸ್ಟ್ ಡೇವರೆಗೂ ನಿಮಗೆ ಅದೇ ಥರ ಶೈನಿಂಗ್ ಇರುತ್ತೆ, ಸ್ಮೂತ್ ಇರುತ್ತೆ, ಯಾವುದೇ ಥರ ಡ್ರೈ ಕಾಣಲ್ಲ. ಹೌದಾ? ಸೊ ದಟ್ಸ್ ಅ ರೀಸನ್ ಏನು ಹೇಳ್ತಿರೋದ್ರಿಂದ ಈ ಥರ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಇದನ್ನೇ ಯೂಸ್ ಮಾಡಿ. ಈಗ ನಿಮಗೆ ಒಂದು ಡೆಮೋ ತೋರಿಸಿದೆ, ಹಾಗೆ ನಿಮಗೆ ಇದನ್ನು ಸೊ ಒಬ್ಬ ಕಸ್ಟಮರ್ಗೆ ಇದನ್ನು ಅಪ್ಲೈ ಮಾಡಿ ಸೊ ಅವ್ರ ಕಡೆಯಿಂದ ನಿಮಗೆ ಏನು ರಿವ್ಯೂಸ್ ಅಂದರೆ ಅವ್ರು ಏನು ಮಾತಾಡ್ತಾರೆ ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈಗ ಕಸ್ಟಮರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಅದೇ ಹೇರ್ ಸ್ಪ್ರೇ ಮಾಡೋದು, ಆಮೇಲೆ ಆಗಲೇ ಹೇಳ್ದಂಗೆ 2 to 3 ಡ್ರಾಪ್ಸ್ ತೊಗೊಂಡು ಈ ಥರ ಮಾಡಿಬಿಟ್ಟು ಈ ಥರ ಅಪ್ಲೈ ಮಾಡಿದರೆ, ನೀವು ಏನು ಅಪ್ಲೈ ಮಾಡಿದ್ರೆ ಸೊ ಈಗ ಅಪ್ಲೈ ಮಾಡಿದ್ರೆ ನಿಮಗೆ ಈವ್ನಿಂಗ್ವರೆಗೂ ಇಲ್ಲ ನಾಳೆ ಮಾರ್ನಿಂಗ್ವರೆಗೂ ಇದೇ ಥರ ಹೇರ್ ಸ್ಮೂತ್ನೆಸ್ ಇರುತ್ತೆ, ಡ್ರೈ ಕಾಣಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ ಅದು ಫಜಿಲಾ ಬ್ರ್ಯಾಂಡ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಈಗ ಈ ಕಸ್ಟಮರ್ಗೆ ಆಲ್ಮೋಸ್ಟ್ ಆಲ್ ನಾನು ರೆಫರ್ ಮಾಡಿ ಒಂದು 2 to 3 ಮಂತ್ಸ್ ಆಯ್ತು, ಕಂಟಿನ್ಯೂ ಅದನ್ನೇ ಯೂಸ್ ಮಾಡ್ತಿದ್ರೆ. ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಎಷ್ಟು ಹೇಳ್ಬೇಕು ಅಂದರೆ, ನಾನು ತುಂಬ ಕಂಪ್ನಿ ಯೂಸ್ ಮಾಡಿ ನೋಡಿದೆ, ಸ್ಟ್ರಿಕ್ಸ್, ಲಿವಾನು, ಆಮೇಲೆ ಮ್ಯಾಟ್ರಿಕ್ಸ್ ಎಲ್ಲ ಮಾಡಿ ನೋಡಿದೆ. ಬಟ್ ಇದರಂತ ಬಿಟ್ರೆ ಅದರಲ್ಲಿ ಸಿಕ್ಕಿಲ್ಲ ನನಗೆ. ಓಕೆ, ಇವಾಗ ನೋಡಿ ಫುಲ್ ಸ್ಮೂತ್ ಆಗಿದೆ. ಓಕೆ. ಸೊ ಅದರಲ್ಲಿ ಏನಾಗ್ಬಿಡುತ್ತೆ ಅಂತ ನಾನು ಹಚ್ಕೊಂಡು ಹೋದ್ರೆ ಓಕೆ 1 ತಾಸು ಇರ್ತಿರ್ಲಿಲ್ಲ ಅದು. ಓಕೆ, ಫುಲ್ ಡ್ರೈನೆಸ್ ಆಗಿ ಸೊ ಅದ್ರೊಳಗಡೆ ಡಸ್ಟ್ ಎಲ್ಲ ಹಿಡ್ಕೊಳ್ಳೋದಾಗ್ಲಿ ಆಗ್ತಿತ್ತು. ಸೊ ಇವಾಗ ಮಾತ್ರ ಇದು ರಿಸಲ್ಟ್ ಮಾತ್ರ ಚೆನ್ನಾಗಿದೆ. ಓಕೆ. ಸೊ ಎಲ್ಲರಿಗೂ ನಾನು ಕೇಳೋದೈತೆ ಇದನ್ನ ಅಪ್ಲೈ ಮಾಡಿ. ಸರ್ ಅದು ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ. ಸೊ ನೀವು ಹೇಳಿದ್ದೇನೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ. ಸೊ ಅದನ್ನೇ ಎಲ್ಲರಿಗೂ ರಿಪೋರ್ಟ್ ಮಾಡಿ ನಾನು. ನೋಡಿದರೆ ಸ್ನೇಹಿತರೆ, ಕಸ್ಟಮರು ಯೂಸ್ ಮಾಡಿ ಯಾವ ಥರ ನಿಮಗೆ ಮಾಹಿತಿಯನ್ನು ಕೊಟ್ಟರು ಅಂತ. ಸೊ ನಿಮಗೆ ಇದೇ ಥರ ಹೆಚ್ಚಿನ ಹೇರ್ ಫಿಕ್ಸಿಂಗ್ ಸಂಬಂಧಪಟ್ಟ ಮಾಹಿತಿ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.